ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಮನೆಯಲ್ಲೇ ಹೇಗೆ ಕ್ಯಾಬೇಜ್ ಮಂಚೂರಿ ಅಂದ್ರೆ ಎಲೆಕೋಸಿನ ಉಪಯೋಗಿಸಿ ಮಂಚೂರಿನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನೀವು ಮಂಚೂರಿನ ಹೊರಗಡೆ ಹೋಟ್ಲಲ್ಲಿ ಅಥವಾ ಈ ಬೀದಿ ಮೇಲೆಲ್ಲ ಮಾಡ್ತಾ ಇರ್ತಾರೆ ನೋಡಿ, ಅಲ್ಲಿ ತಿಂದ್ರೆ ನೀವು ನೋಡಿರ್ಬೋದು ಅವರು ಟೊಮೆಟೊ ಸಾಸು, ಸೋಯಾ ಸಾಸು, ಚಿಲ್ಲಿ ಸಾಸು ಇದನ್ನೆಲ್ಲ ಉಪಯೋಗಿಸಿ ಮಾಡ್ತಾರೆ. ನಾನು ಇವು ಯಾವುದನ್ನು ಉಪಯೋಗಿಸ್ತೇನೆ ಮನೆಯಲ್ಲೇ ಇರೋ ಪದಾರ್ಥಗಳನ್ನ ಉಪಯೋಗಿಸಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. 2 ಕಪ್ನಷ್ಟು ಎಲೆಕೋಸು ಅಥವಾ ಕ್ಯಾಬೇಜ್ ಅಂತಾರಲ್ಲ ಅದು, ನಾನು ಇದನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಉಪ್ಪು ಹಾಕಿ ನೆನೆ ಇಟ್ಕೊಂಡು ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು, ಹಾಗೇನೆ ಕಾರ್ನ್ ಫ್ಲೋರ್ ಕೂಡ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು ಅಥವಾ 1 ರಿಂದ 1.5 ಟೀ ಸ್ಪೂನ್ ಅಷ್ಟು, ಜೀರಿಗೆ ಅರ್ಧ ಟೀ ಸ್ಪೂನ್ ಅಷ್ಟು, ಅರಿಶಿನ 1/4 ಟೀ ಸ್ಪೂನ್ ಅಷ್ಟು, ಖಾರದ ಪುಡಿ ನೀವು ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ನಾನಿಲ್ಲಿ 1.5 ಟೀ ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ. ಎಣ್ಣೆ ಕರಿಯೋದಕ್ಕೆ ಮತ್ತು ಒಗ್ಗರಣೆ ಮಾಡಲಿಕ್ಕೆ ನಾನಿಲ್ಲಿ ಎಲ್ಲವನ್ನು ಹೆಚ್ಚಿಟ್ಟುಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ 3 ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ, ಜೀರಿಗೆ ಅರ್ಧ ಟೀ ಸ್ಪೂನ್ ಅಷ್ಟು, ಬೆಳ್ಳುಳ್ಳಿ ನಾನೊಂದು 6 ಎಸಲಷ್ಟು ಹೆಚ್ಚಿಟ್ಟುಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಶುಂಠಿ ಹೆಚ್ಚಿದ್ದು ಸುಮಾರು ಹತ್ರ 1 ಟೇಬಲ್ ಸ್ಪೂನ್ ಅಷ್ಟು, ಈರುಳ್ಳಿ ಒಂದು ದೊಡ್ಡ ಈರುಳ್ಳಿನ ನಾನು ಹೆಚ್ಚಿಟ್ಟುಕೊಂಡಿದ್ದೀನಿ, ಹಾಗೆ ಟೊಮೆಟೊ ನಾನಿಲ್ಲಿ ಹುಳಿ ಟೊಮೆಟೊ ತಗೊಂಡಿದ್ದೀನಿ, ಮೀಡಿಯಂ ಸೈಜಿಂದು ಒಂದು 3, ಉಪ್ಪು ಅರ್ಧ ಟೀ ಸ್ಪೂನ್ ಅಷ್ಟು, ಬೆಲ್ಲದ ಪುಡಿ ತಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ನೀವು ಈ ಕೋಸ್ನ ಯಾವ ಪಾತ್ರೆಯಲ್ಲಿ ಕಲ್ಸ್ಕೋತೀರೋ ಆ ಪಾತ್ರೆಗೆ ಹಾಕೊಳ್ಳಿ. ಉಪ್ಪು, ಖಾರದ ಪುಡಿ, ಅರಿಶಿಣ, ಜೀರಿಗೆ, ಕಾರ್ನ್ ಫ್ಲೋರು, ಮೈದಾ ಹಿಟ್ಟು ಇವೆಲ್ಲ ಹಾಕ್ಬಿಟ್ಟು ನೀರು ಹಾಕ್ತೇನೆ ಒಂದ್ಸಲ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಿಟ್ಟು ನೋಡಿ ಈಗ ಚೆನ್ನಾಗಿ ಕಲಸಿದ್ದೀನಿ. ನಾನು ನೀರು ಹಾಕ್ಕೊಂಡೇ ಇಲ್ಲ, ಯಾಕೆಂದರೆ ಕೋಸ್ನಲ್ಲೇ ನೀರಿನಂಶ ಇಟ್ಕೊಂಡಿದ್ದೀನಿ ನೋಡಿ, ಅದು ಇದಕ್ಕೆ ಬಿಟ್ಕೊಂಡಿದೆ, ಅದರಿಂದ ನೀರು ಹಾಕ್ತೇನೆ ಹಾಗೆ ಕಲಸಿದ್ದೀನಿ. ಒಂದು ಬಾಣಲೆಯಲ್ಲಿ ಎಣ್ಣೆನ ಕಾಯಿಸಿಡಿ. ಈಗ ಸ್ವಲ್ಪ ಹಿಟ್ಟು ಹಾಕಿ ಎಣ್ಣೆ ಕಾದಿದೆ ನೋಡಿ, ಕೈನ ಸ್ವಲ್ಪ ನೀರಿನಲ್ಲಿ ಹೀಗೆ ಮುಳಿಸ್ಕೊಂಡು ಈಗ ಒಂದೊಂದನ್ನೇ ಹೀಗೆ ಬಿಡೋಣ. ಹಿಟ್ಟು ನೀರು ಹಾಕ್ತಾನೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಮೀಡಿಯಂ ಹೈ ಊರಿನಲ್ಲೇ ಇಟ್ಕೊಳ್ಳಿ ಊರಿನ. ಈಗ ಇದನ್ನ ತಿರ್ಸಾಕೋಣ. ಈಗ ತಿರ್ಸಿ ಹಾಕುವಂತ 2 ಸೈಡ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ನೋಡಿ ಈಗ 2 ಕಡೆನೂ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ, ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ಒಂದು ಪಾತ್ರೆಗೆ ತೆಕ್ಕೊಳ್ಳೋಣ. ಹಾಗೆ ಈಗ ಉಳಿದಿದ್ದ ಹಿಟ್ಟಲ್ಲೂ ಕೂಡ ಕರ್ಕೊಳ್ಳೋಣ. ಸಣ್ಣ ಸಣ್ಣದಾಗಿ ಮಾಡಿ ಕರೀರಿ. ಇದೇ ಥರ ಎಲ್ಲ ಹಿಟ್ಟಲ್ಲೂ ಬೋಂಡ ಕರೆದು ತೆಕ್ಕೊಂಬಿಡಿ. 1 ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಒಂದು ಬಾಂಡ್ಲಿನ ಕಾಯ್ಲಿಕ್ಕಿಟ್ಟು ಅದಕ್ಕೆ ಹಾಕಿ, ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕಿ, ಪಟಪಟ ಅಂದಮೇಲೆ ಶುಂಠಿ, ಹಸಿಮೆಣಸಿನ್ಕಾಯಿ ಹಾಕಿ ಒಂದು 20 ಸೆಕೆಂಡ್ಸ್ ಆಗಲಿಕ್ಕೂ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಬೆಳ್ಳುಳ್ಳಿ ಹಾಕಿ ಅರ್ಧ ನಿಮಿಷ ಆದಮೇಲೆ ಈರುಳ್ಳಿ ಫ್ರೈ ಮಾಡಿ. ಮೀಡಿಯಂ ಊರಿನಲ್ಲಿ ಇಟ್ಕೊಂಡಿರಿ ನೀವು. ಈರುಳ್ಳಿನ 1 ನಿಮಿಷ ಹಸಿ ವಾಸನೆ ಹೋಗೋಷ್ಟು ಹುರ್ಕೊಳ್ಳಿ. ಆಮೇಲೆ ಟೊಮೆಟೊ ಹಾಕಿ. ಟೊಮೆಟೊ ಹಾಕಿದ ಮೇಲೆ ನೀವು ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಅದನ್ನು ಫ್ರೈ ಮಾಡಿ, ಯಾಕಂದರೆ ಟೊಮೆಟೊ ನೀರೆಲ್ಲ ಬೇಗ ಡ್ರೈ ಆದರೆ ಫ್ರೈ ಚೆನ್ನಾಗಾಗುತ್ತೆ. ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ, ಉಪ್ಪು ಹಾಕಿ, ಬೆಲ್ಲ ಆಪ್ಷನ್ನು, ನೀವು ಬೇಕಂದ್ರೆ ಹಾಕ್ಬೋದು, ಬೇಡದಿದ್ರೆ ಸ್ಕಿಪ್ ಮಾಡ್ಬೋದು ಕೂಡ. ಉಪ್ಪು ನಾವು ಬೋಂಡ ಕರಿಬೇಕಾದ್ರೂ ಸ್ವಲ್ಪ ಹಾಕಿದ್ದರಿಂದ ಇಲ್ಲಿ ಸ್ವಲ್ಪ ಕಮ್ಮಿ ಹಾಕಿದ್ದೀವಿ. ಚೆನ್ನಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕರೆದಿದ್ದನ್ನೆಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಹೀಗೆ ಎಲ್ಲ ಕಡೆನೂ ಒಗ್ಗರಣೆ ಸ್ಪ್ರೆಡ್ ಆಗೋಗೆ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ನಾನು ಬಳಸಿಲ್ಲ, ನೀವು ಇದನ್ನ ಬೇಕಾದ್ರೆ ಜಾಸ್ತಿ ಕೂಡ ಹಾಕೋಬೋದು. ನಿಮ್ಮ ರುಚಿಗೆ ಎಷ್ಟು ಬೇಕೋ ನೋಡಿ ಹಾಕೋಬೋದು. ನೀವು ಒಗ್ಗರಣೆ ಹಾಕ್ತೇನೆ ಹಾಗೇನೆ ಬೋಂಡ ತಿಂತೀನಿ ಅಂದ್ರೂ ಕೂಡ ಇದು ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ.
ನೀವು ಟೊಮೆಟೊ ಸಾಸ್ನ ಬಳಸ್ತೀವಿ ಮನೆಯಲ್ಲಿ ಅಂದರೆ ಅವಾಗ ಬೇಕಾದ್ರೆ ನೀವು ಈ ಟೊಮೆಟೊನ ಸ್ಕಿಪ್ ಮಾಡಿ ಟೊಮೆಟೊ ಸಾಸ್ನ ಉಪಯೋಗಿಸ್ಕೋಬಹುದು. ಹಾಗೆ ಸೋಯಾ ಸಾಸು, ಚಿಲ್ಲಿ ಸಾಸ್ ಹಾಕಿದ್ರೆ ಚೆನ್ನಾಗುತ್ತೆ. ನೀವು ಇದೇ ತರ ಹೂಕೋಸು, ಆಮೇಲೆ ಬೀನ್ಸು, ಕ್ಯಾರೆಟು ಇವುಗಳನ್ನೆಲ್ಲ ಕೂಡ ಬಳಸ್ಕೊಂಡು ಮಂಚೂರಿನ ಮಾಡ್ಕೋಬಹುದು. ಈ ತರ ಮಂಚೂರಿ ಮಾಡಿದ್ರೆ ನಿಮ್ಗೆ ಮನೆಯಲ್ಲೇ ಆರೋಗ್ಯಪೂರ್ಣವಾಗಿ ಪ್ಲಸ್ ರುಚಿಕರವಾಗಿ ಕೂಡ ಇರುತ್ತೆ. ಈಗ ನೀವು ನೋಡ್ಕೊಂಡ್ರಲ್ವಾ ಮನೆಯಲ್ಲಿ ಕ್ಯಾಬೇಜ್ ಮಂಚೂರಿನ ಹೇಗ್ ಮಾಡೋದು ಅಂತ ಹೇಳಿ. ನೀವು ಕೂಡ ಇದೇ ತರ ಮಂಚೂರಿಯನ್ನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.